13,40,000 ಆಮೇಲೆ ಒಡವೆ 421 ಗ್ರಾಮ್ಸು 441 ಗ್ರಾಮ್ಸು ಅದು 3 ಜನದ್ದು. ನಮ್ಮ ಹೆಂಗಸರದು, ನಮ್ಮ ಹುಡುಗಂದು, ನಂದು ಇತ್ತು. ಆಮೇಲೆ ನಮ್ಮ ಚಿಕ್ಕ ಮಕ್ಕಳದು, ಹೆಣ್ಮಗಳು, ಚಿಕ್ಕ ಮಗಳು, ಮೊಮ್ಮಕ್ಕಳು, ಒಳಮಾಯಿಂದು ಮತ್ತೆ ಹಿರೇಳಮಾಯಿಂದು, ಹಿರೇಮಮ್ಮಗಂದು, ಹಿರೇಮಗಳದು ಎಲ್ಲಾರ್ದು ಇತ್ತು ಮನೆಯವ್ರದ್ದೆಲ್ಲ ಸೇರಿಸಿ ಕೊಟ್ರು ಡೌಟ್ ಬರಲ್ಲ ಅಂತ ತಿಳ್ಕೊಂಡ್ಬಿಟ್ರು ಅವ್ರು. ಕೊಟ್ರಿ ಅಂದ್ರೆ ಈಗ ಯಾರ ಕಳ್ತನ ಮಾಡ್ಕೊ ಹೋಗ್ಯಾರೆ ಅನ್ನೋ ಲೆಕ್ಕ ಮಾಡಿದ್ಲು. ನಂಬಿ ಏನು ಲಾಕ್ ಏನು ಮಾಡ್ದಂಗೆ ಲಾಕ್ ಮಾಡಿದ್ದು ಲಾಕು ಬಾಗ್ಲಲ್ಲ, ನಾವು ಬೀರಿಗೆ ಲಾಕ್ ಮಾಡಿದ್ದು. ಮನೆಗೆ ಅವಳಿದ್ಲಲ್ಲ, ಅವರೇ ಇದ್ರು. ಕಳ್ತನ ಮಾಡಿದೆಲ್ಲ ಇದ್ಲಲ್ಲ. ಆಮೇಲೆ ಇದಕ್ಕೆ ಡೌಟ್ ಬರ್ಬಾರ್ದು ಅಂತ ಇದಕ್ ಬೀಗ ಹಾಕ್ಬಿಟ್ಟು ಕೊಡ್ಕಿಗೆ ನಾವೇನ್ ಮಾಡು, ಕೊಡ್ಕಿ ಬೀಗ ಹಾಕಿ ಇಲ್ಲಿ ಲಾಕ್ ಮಾಡ್ಕೊಂಡ್ ಲಾಸ್ಟ್ ಬರಿವು. ಆಮೇಲೆ ಇವಳು ಅದಕ್ ಬೀಗ ಹಾಕಿ ಡೌಟ್ ಬರ್ಬಾರ್ದು, ಅವಳ ಮೇಲೆ ಬರ್ಬಾರ್ದು ಅಂತ ಬಾಗ್ಲ ಹಂಗೆ ಹಾರಾಡ್ದು ಹೋಗ್ಯಾವಳೆ. ಹೋದ ಅರ್ಧ ಗಂಟೆ ನಾನ್ ಬಂದು ನೋಡ್ತೀನಿ, ಇಲ್ಲಿ ಹೊಲ್ದ ಹತ್ರ ಇದ್ರು. ಹಾಸನ ಬರ್ಬೇಕಾರೆ ಅಕ್ಕಿ ಎಲ್ಲಿ 3 ಜನ ಅಲ್ಲೇ ಅದಲ್ಲ, ಅಕ್ಕಿ ಎಲ್ಲಿ ಏನೋ ಹೊತ್ತಿಗೆ ಇಲ್ಲಿ ತಾಳೆ ಅಂತ ಕೊಟ್ರು. ತಗೊಬಂದ್ ನೋಡ್ತೀನಿ, ಅದ್ ಹಂಗೆ ಐತಿ. ಇಲ್ಲಿ ಒಳಕ್ಕೆ ಹೋಗಿ ನೋಡ್ರಿ ಲೈಟ್ ಉರಿತಲ್ಲ ಐತಿ. ನಾವು ಬೀರ್ ದುಡ್ಡು ಒಡವೆ ಇಟ್ಟಿದ್ ಬೀರ್ ನೋಡಿದ್ರೆ ಅಲ್ಲಿ ಒಂದ್ ಕಡೆ ಚಿಂಟಿಗೆ ಅಂತ ತಕ್ಕೊಂಡವ್ರೆ. ಆಮೇಲೆ ಕೈ ಹಾಕ್ಬಿಟ್ಟು ದುಡ್ಡು ಇಲ್ಲ, ಒಡವೆ ಇಲ್ಲ. ಆಗ್ಲೇ ನನಗೆ ಬಂದೇನು 2 ನಿಮಿಷ ಬಂದು 1 ಕಿಲೋಮೀಟ್ರು 2 ನಿಮಿಷ ಬಂದು ಅಲ್ಲಿಂದ ಹೊಲ್ತೆಯಿಂದವ ಬಂದ್ ನಮ್ಮ ಹುಡ್ಗ ಆಳೆ ಫೋನ್ ಮಾಡಿ ಎಷ್ಟೈತಿ ಬಂದ್ಲ ಅವಳು ಅಂತ. ಈಗ ಬಂದ್ಲು ಅಂದ. ಬಾ ನಮ್ಮ ಮನೆ ಹಾಳು ಮಾಡಿ ಅವಳೆ, ಒಡವೆ ಇಲ್ಲ, ದುಡ್ಡು ಇಲ್ಲ, ಬಾ ಅಂತ ನಾನು ಹೇಳಿದೆ. ಯಾಕೆಂದ್ರೆ ಅವಳು ಇವ್ಳು ಬಿಟ್ರೆ ಯಾರು ಅರ್ಧ ಗಂಟೆ ಒಳಗೆ ಯಾರು ಬೇರೆಯವ್ರು ಬಂದು ಬಾಗಿಲು ಮುರ್ಕೊಂಡ್ ಮಾಡಕ್ ಆಗತ್ತ ಸರ್? ಅದು ಸಾಧ್ಯವೇ ಇಲ್ಲ. ಅದು ಸುತ್ತಿಗೆಲ್ ಹೊಡೆದು ಬೇರೆಯವ್ರು ಮಾಡಕ್ ಆಗಲ್ಲ. ಅದು ಹಗಲೊತ್ತು ಇದೆಲ್ಲ ತಿರ್ಗಾಡ್ತಾ ಇರ್ತಾರೆ ಜನ ಇಲ್ಲಿ ರೋಡ್ ಸೈಡ್ ಮನೆ. ಅವಳು ಎಲ್ಲ ಮಾಡಿ ಸೀಕ್ರೆಟ್ ಮಾಡಿ ಅವ್ನಿಗೆ ಫೋನ್ ಮಾಡಿ ಕರ್ಸಿ ಇಲ್ಲಿ ಯಾರು ಇದ್ರಂತಿಲ್ಲ, ಅವ್ಳು ಹೋಗೋರು ಇವಳು ವಾಚ್ ಮಾಡಿ ಅವನು ಅಲ್ಲಿದ್ದಂತ ಅಲ್ಲಿ ಅಸ್ಸಾಂದಲ್ಲಿ ಯಾರು ಹೇಳಿದ್ರು ಆ ಕಡೆ. ಇಲ್ಲಿ ಯಾರು ಜನಕಾಲಿ ಆದಾಗ ಅವಳಿಗೆ ಫೋನ್ ಮಾಡ್ಕೊಂಡು ಅವನು ಫೋನಲ್ಲೇ ಹಿಂಗ್ ಬಂದವನೆ. ಇಲ್ಲಿ CC ಕ್ಯಾಮ್ರಾ ಇತ್ತು, ಅದ್ರಲ್ಲೂ ನೋಡ್ದು. ಅದ್ ನೋಡ್ದೆ ಇದ್ರು ನಾವ್ ಇವಳನ್ನ ಹಿಡ್ಕೊಡಿವು. ನಮ್ಗೆ ಡೌಟ್ ಈ ತರ ಕೆಲಸ ಮಾಡೋದು ಯಾರು ನಂಬಬೇಕು? ನಾವೇನ್ ತಿಳ್ಕೊಂಡಿದ್ವು ಅಂದ್ರೆ ಬೇರೆ ಯಾರ ಕರ್ಸ್ಕೊಂಡು ಅವ್ರ ಕೈಲಿ ಅವ್ರು ಒಡ್ಸಿ ಎಲ್ಲ ಇದ್ ಮಾಡಿ ತಗೊಂಡೋಗಿರೋದು ಅಂತ ತಿಳ್ಕೊಂಡು ಫಸ್ಟ್. ಈಗ ಅವಳು ಹೇಳಿಕೆ ಕೊಟ್ರು, ನಾನೇ ಹೊಡೆದ್ನಿ ಅಂತ ನೆನ್ನೆಲ್ಲೂ ಹೇಳಿಲ್ಲ. ಬಂದ್ ಇಲ್ಲಿ ಪರಿಸರ ಕರ್ಕೊಂಡ್ ಬಂದು ಸುತ್ತಿಗೆ ಹೆಂಗ್ ಹೊಡೆದು ಏನಂತ ಎಲ್ಲ ಮಾಜಿ ಮಾಡ್ಕೊ ಹೋದ್ರಲ್ಲ. ಹಂಗಾಗಿ ನಮ್ಗೆ ಇವಾಗ ಡೌಟ್ ಬಂದದ್ದು. ಯಾಕಾಗಿ ಹಂಗೆ ಮಾಡಿರೋ ಏನ್ ನಮಗ್ ಗೊತ್ತಿಲ್ಲ, ಅದ್ ಏನ್ ಮಾಡ್ಯಾಳ ಅಂತ ನಮಗ್ ಗೊತ್ತಿಲ್ಲ. ಏನ್ ಶಿಕ್ಷೆ ಮಾಡ್ಬೇಕು, ಮಾಡ್ದೆ ಹೋದ್ರೆ ಇನ್ನೇನು ಹಿಂಗಾದ್ರೆ ಮಾದರಿ ಆಗ್ಬೇಕು. ಈಗ ಸಾಲಕ್ಕೆ ಅವಳು ಹೊಡ್ಬೆ 150 ಗ್ರಾಮ್ ಚಿನ್ನವ ನಾನು ಹಿಡ್ಕೈತ್ನಿ ಅಂತ ಹೇಳ್ಬಿಟ್ಟು ಇಸ್ಕೊಂಡು, ಇದಲ್ದಲೆಯ ಅವಳು ನಾನು ಹಿಡ್ಕೈತೀನಿ, ನೀವೇ ಹೆಣ್ಮಕ್ಳು ಹೊಡ್ಬೆ ಹಿಡ್ಕೊಂಡಿದ್ರಿ, ಹಂಗ ನಮ್ಮಪ್ಪನ ಮೇಲೆ ಹಿಡ್ಕೈತ್ನಿ ಅಂದ್ರು. ಸರಿ, ಅವಳು ಹೊಡ್ಬೆ ಹಿಡ್ಕೊಂಡು ನಮ್ಗೇನು ಕೊಡು ಅಂತ ಕೊಟ್ಟು ಹೊಡ್ಬೆ ಅವಳು ಅವ್ರ ಅಪ್ಪನ ಮೇಲೆ ಇಟ್ಟಿದ್ನಿ ಅಂತ ಹೇಳಿದ್ಲು. ಅವ್ರ ಅಪ್ಪ ಮೇಲೆ ಇಡ್ತಾಗ ಅವ್ರ ಅಮ್ಮನ್ ಕೇಳಿದೆ. ಅವನು ಅವ್ರ ಅಪ್ಪನ್ ಕೇಳ್ದ. ಅವ್ರ ಅಪ್ಪ ಫೋನ್ ಮಾಡೋದು ನನಗ್ ಗೊತ್ತಲ್ಲ ಅಂತ ಅವ ಹೇಳ್ದ. ಆಮೇಲೆ ಮತ್ತೆ ಅವ್ರ ಅಮ್ಮ ಫೋನ್ ಮಾಡೋತ್ತಿಗೆ ಫೋನ್ ಮಾಡಿ ರಿಂಗಾಡ್ಸ್ ಅಮ್ಮ ಮಾತಾಡೋತ್ತಿಗೆ ಇವಳು ನಿನ್ ಕೊಟ್ಟಿದ್ನಲ್ಲ ಮತ್ತೊಂದು ಬಂದ ಕೊಟ್ಟು ಬಂದ್ನಲ್ಲ ಮತ್ ಇವಳು ಅಂದಾಗ ಅವ ಹ್ಞೂ ಅಂತು. ಈಗ ಆ ಉಡ್ಬೆ ಇಲ್ಲ, ಆ ಉಡ್ಬೆ ಈ ನೆನ್ನೆ ಇವಳೇ ಬಾಯ್ಬಿಟ್ಟವಳೆ. ಪೊಲೀಸ್ನವ್ರ ಕೈಲಿ ಬಾಯ್ಬಿಟ್ರದು. ಆ ಒಡ್ಬೆ ಅವ್ನ್ ಕೊಟ್ಟಿದೀನಿ, ಅವನು 8 ಲಕ್ಷ ಕಣಪ್ಪ, 8.5 ಲಕ್ಷಕ್ಕೂ ಅಡೆ ಇಟ್ಟವನಂತೆ. ಆಮೇಲೆ ಈಗ ನಮ್ಮ ಮೊಮ್ಮಗಳದು ಬುಧವಾರ ಸೊಪ್ಪು ಹಾಕ್ಬೇಕಾಯ್ತು. ಅದಕ್ಕ ಫಂಕ್ಷನ್ ನಾ ಬರೋಕೆ ಮಡಿಬಿಲ್ವಲ್ಲ ಅಂತ ಬಿಡ್ಸ್ಕೊಡು ಅಂತ ಕೇಳಿಲ್ಲಂತ ಇವಳು. ಕೇಳಿದಾಗ ಅವರು ಇಲ್ಲ ನನ್ನ ಹತ್ರ ಈಗ ಅನ್ನೋ ಹೊತ್ತಿಗೆ ಮತ್ ಈ ಒಡವೆ ತಗೊಂಡೋಗಿ ಅವನಿಗೆ ಕೊಟ್ಟು ಅವಳು ಒಡವೆ ಬಿಡಿಸ್ಕೆ ಬಂದು ಇವಳು ಫಂಕ್ಷನ್ಗೆ ಆಯ್ಕೆ ಬರಕ್ಕೆ ಎಷ್ಟು ಬುದ್ಧಿವಂತಿಕೆ ನೋಡಿ. ಈಗ ಫಂಕ್ಷನ್ ಆಗುತ್ತೆ ಇದು ಅಲ್ಲ. ಅವ್ಳು ಒಡವೆ ಕಳ್ತನ ಮಾಡಿದ ತಕ್ಷಣ ಫಂಕ್ಷನ್ ಹೆಂಗಾಗುತ್ತೆ? ಅವಳು ಕೊಟ್ಟು ಅವ್ಳು ಸಿಗಾಕಂದ್ರೆ ಫಂಕ್ಷನ್ ಆಗದ? ಎಷ್ಟು ಜಾಣೆ ಅನ್ನೋದು ನೋಡಿ. ದುಡ್ಡು ಎಷ್ಟು ತಗೊಂಡ? ದುಡ್ಡು 13,35,000. ಅದು ಎಲ್ಲ ಜಮೀನ್ ಮಾರಿದ್ವಿ ನಾವು. ಜಮೀನ್ KDB ಹೋಯ್ತು ನಮ್ದು. ಆಮೇಲೆ ಮತ್ತೆ ನಮ್ಮ ಮಗಳದು ಸೈಟ್ ಮಾರಿದ್ದು. ಅದ್ರಲ್ಲಿ 5 ಲಕ್ಷ ಕೊಟ್ಟಿದ್ರು ಅಡ್ವಾನ್ಸ್ ಆಗಿ. ಮತ್ತಿನ್ನ ಚೀಟಿಗಳಿದ್ದು ಅವೆಲ್ಲನೂ ಸೈಟ್ ತನಕ ಅಂತೇಳಿ ಅದು ರಿಜಿಸ್ಟರ್ ಆಗಿಲ್ಲ ಇನ್ನುವೆ.
ಅದು ಇನ್ನು 26ರಲ್ಲಿ 5 ಕೊಟ್ರೆ ಇನ್ನು 21 ಲಕ್ಷ ಕೊಡ್ಬೇಕು ಅವರು. ಅದ್ ಕೊಟ್ಟ ರಿಜಿಸ್ಟರ್ ಆದಾಗ ಸೈಟ್ ತನನ ಅಂತವ ಬೇರೆ ಕಡೆ ಎಲ್ಲ ನೋಡಿದಾಗ 26 ಲಕ್ಷ ಸೈಟ್ ತನಕ ಹಾಕಲ್ಲ ಅಂತೇಳಿ ಇನ್ವೆಸ್ಟ್ ಚೀಟಿ ಪಟೇಲ್ ದುಡ್ಡನ್ನ ಹೊಂಚಿ ಇಲ್ಲೇ ಇರ್ಲಿ ಅಪ್ಪಾಜಿ ಅದಾದಾಗ ಖರೀದಿ ಮಾಡಿದ್ದು ರಿಜಿಸ್ಟರ್ ಆದ್ಮೇಲೆ ಯಾವ 2-3 ನೋಡಿದ್ದು ಯಾವ್ದೋ ಒಂದು ತಗೊಂಡು ರಿಜಿಸ್ಟರ್ ಮಾಡ್ಸಿರತ್ತೆ ಅಂತ. ಈಗ ಅವತ್ ಕಳ್ತನ ಆಯ್ತಲ್ಲ, ಇಲ್ಲ ನಾವು ಬಂದ್ ನೋಡಿದ್ದು ಬಾಗಲ್ ತೆಗ್ದಿತ್ತು, ಬಾಲ್ ತೆಗ್ದಿತ್ತು. ಆಗೆಲ್ಲಿದ್ರು ಅವರು? ಅಲ್ಲಿ ಹೊಲ್ದ ಹತ್ರ ಇದ್ಲು. ಏನಕ್ಕೆ ಅಂದ್ರೆ ಅವಳು ನನ್ ಮೇಲೆ ಇದು ಗೊತ್ತಾಗಬಾರ್ದು, ಯಾರು ನನ್ನ ಹತ್ರ ಹೋದ್ಮೇಲೆ ಹೊಡೆದವ್ರೆ ಅನ್ನೋದಕ್ಕೆ ಅವಳು ಕಾರಣ ಹುಡುಕಿದ್ಲು. ಅರ್ಧ ಗಂಟೆ ಒಳಗೆ ಆ ಕೆಲಸ ಮಾಡಕ್ ಹಾಕಲ್ಲ, ನನ್ ಮನ್ಸು ಹೇಳ್ತು. ನಾನು ಅಲ್ಲಿ CC ಕಿವಿಲಿ ನೋಡ್ದಿ ಇದ್ ಮಾಡದೆ ಇದ್ರು ನಾವು ಅವ್ರು ಹಿಡ್ಕೊಡಿವು. ನಮ್ಮನೆಯೊಳಗ್ ಬಂದು ಏನ್ ಬಿದ್ದು ಬಂಬಳ ಹೊಡೆದ್ಲು. ಇನ್ಯಾರು ಮಾಡಿಲ್ಲ, ಕಂಡರ್ರೆ ಇನ್ಯಾರು ಮಾಡಿಲ್ಲ, ಕಂಡರ್ರೆ ಗೊತ್ತಿರೋರ್ಯ ಬೀರವೇ. ಈ ಬೀರ್ಗೆ ಏನು ಕೈ ಹಾಕಿಲ್ಲ. ಅದೇ ಬೀರ್ ತಾಬೇಕು ಅಂದ್ರೆ ಬೇರೆಯವ್ರ ಸಾಧ್ಯನೇ ಇಲ್ಲ ಅಂತ ನಮ್ಮಲ್ಲಿ ಹೇಳೋಳು. ಹೋಗ್ಬೇಡಿ ರೀ. ಶೆಟ್ರ್ ಮೇಲೆ ಉಳ್ಕೊಂಡವಳು. ಆಗ ನಮ್ಮನಲ್ಲಿ ಬೇರೆಯವ್ರು ಯಾರವ ದನ ಹಿಡ್ಕೊ ಬರ್ಬೇಕಾರೆ ಥರ ಸ್ಮೆಲ್ಲಿಗೇನೋ ತಲೆ ಸುತ್ಕೊಂಡು ಬಿದ್ದವಳು. ಆಗ ಬಂದು ನಮ್ಮ ಹುಡುಗ ಫೋನ್ ಮಾಡಿದ್ರು, ನಿಮ್ಮ ಮಿಸ್ಸಸ್ ಇಲ್ಲಿ ಬಿದ್ದವ್ರೆ ಅಂತ. ಆಮೇಲೆ ಇವನು ಬರಬಜಿ ನಾನು ಗಾಡೀಲಿ ಖುಷಿಗತ್ತೀನಿ, ನೀನು ದನ ಹಿಡ್ಕೊ ಬರುವಂತೆ ಅಂತ ಕರ್ಕೋದ. ನಮ್ಮ ಮಗ ಪತ್ತೆನೇ ಮಾಡಿಲ್ಲ, ಇವಳು ವಿಷಯ ತಗೊಂಡವಳೆ ಅಂತ ಸ್ಮೆಲ್ಲು ಪತ್ತೆ ಮಾಡಿಲ್ಲ. ಆಮೇಲೆ ನಾನು ಬಂದ ಕರ್ಕೊಂಡು ಒಳಕ್ಕೆ